ಭಾರತದ ಶ್ರೇಷ್ಠ ನಟಿಯರಲ್ಲಿ ಒಬ್ಬರಾಗಿದ್ದರು ಸರೋಜಾದೇವಿ ಅವರು. ಅಭಿನಯ ಸರಸ್ವತಿ ಅಂತಲೇ ಜನಪ್ರಿಯತೆಯನ್ನು ಗಳಿಸಿದ್ರು. ಕನ್ನಡದ ಬೆಳ್ಳಿ ತೆರೆಯಲ್ಲಿ ಬೆಳಗಿದ ಅಭಿನೇತ್ರಿ ಬಿ ಸರೋಜಾದೇವಿ ಅವರು ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲಿ ನಟನೆಯನ್ನು ಮಾಡಿ ಛಾಪನ್ನು ಮೂಡಿಸಿದರು. ಭಾರತದ ಶ್ರೇಷ್ಠ ನಟಿಯರಲ್ಲಿ ಸರೋಜಾದೇವಿ ಅವರು ಮೊದಲಿಗರು. ಅಭಿನಯ ಸರಸ್ವತಿ ಅಂತಲೇ ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಕರೀತಾ ಇದ್ರು. ಕನ್ನಡದ ಬೆಳ್ಳಿ ತೆರೆಯಲ್ಲಿ ಬೆಳಗಿದಂತಹ ಅಭಿನೇತ್ರಿ ಬಿ ಸರೋಜಾದೇವಿಯವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅನಾರೋಗ್ಯದಿಂದ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಹಿರಿಯ ನಟಿ, ಅಭಿನಯ ಸರಸ್ವತಿ ಅಂಥೇಳಿ ಇವರನ್ನು ಕರೀತಾ ಇದ್ರು. 4 ಭಾಷೆಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸಿ ಛಾಪನ್ನು ಮೂಡಿಸಿದಂತಹ ಹಿರಿಯ ನಟಿ. ತಮಿಳಿನಲ್ಲಿ ಶಿವಾಜಿ ಗಣೇಶನ್, MGR ಜೊತೆಗೂ ಕೂಡ ಆ್ಯಕ್ಟ್ ಮಾಡಿದರು. MGR ಜೊತೆಗೇನೆ 26 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು ಸರೋಜಾದೇವಿಯವರು. ಇನ್ನು ತೆಲುಗುಗೆ ಬಂದರೆ ನಾಗೇಶ್ವರ ರಾವ್, NTR ಜೊತೆಗೂ ಕೂಡ ಆ್ಯಕ್ಟನ್ನು ಮಾಡಿದರು. ಬಹುಬೇಡಿಕೆಯ ನಟಿಯಾಗಿದ್ದರು ಆ ಕಾಲದಲ್ಲಿ. ಇನ್ನು ಹಿಂದಿಯಲ್ಲಿ ಬಂದರೆ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮಿ ಕಪೂರ್, ಸುನಿಲ್ ದತ್ ಜೊತೆಗೂ ಕೂಡ ತೆರೆಯನ್ನು ಹಂಚಿಕೊಂಡಿದ್ರು. 1953ರಲ್ಲಿ ಇವರು ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ ಚಿಕ್ಕ ಪಾತ್ರದೊಂದಿಗೆ. ಅದಾದ ಮೇಲೆ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಲು 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 ಅವಕಾಶಗಳು ಇವರ ಅಭಿನಯವನ್ನು ಅರಿಸಿ, ಇವರಲ್ಲಿದ್ದಂತಹ ಟ್ಯಾಲೆಂಟನ್ನು ಅರಿಸಿ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹಿರಿಯ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸುದ್ದಿ ತಮಗೂ ಕೂಡ ಗೊತ್ತಾಯ್ತು ಅನ್ಕೋತೀನಿ. ಏನು ಸರ್ ಹೀಗಾಯ್ತು, ಏನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲಿ ಒಂದು ದೊಡ್ಡ ನಟಿ, ಹೌದು, ಬಹಳಷ್ಟು ಅಂದ್ರೆ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಪಾತ್ರನೇ ಮಾಡದೇ ಇರುವಂತ ಸಂದರ್ಭದಲ್ಲಿ ಎಂಟ್ರಿ ಆದರು ಲೀಲಾವತಿ ಅವರು, ಇವರೆಲ್ಲ ಅದಕ್ಕೂ ಹಿಂದೆ ಅಲ್ವೇ. ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದಂತ ಸಂದರ್ಭದಲ್ಲಿ ಹೀರೋಯಿನ್ ಆಗಿ, ಬಹುಭಾಷಾ ನಟಿಯಾಗಿ ನಮ್ಮ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲೂ ಮಾಡಿ ಹೆಸರು ಕೀರ್ತಿಯನ್ನು ಮಾಡಿರೋರು. ಆಮೇಲೆ ಒಂದು ಬ್ರ್ಯಾಂಡ್ ನೇಮ್ ಅವರ ಹೆಸರು ಅಂತ ತಕ್ಷಣ ಅಲ್ವರ. ಹಾಗಾಗಿ ನಾವು ದೊಡ್ಡ ಆಸ್ತಿಯನ್ನ ಕಳ್ಕೊಂಡಿದ್ದೀವಿ. ಬಟ್ ತುಂಬು ಜೀವನ ನಡೆಸಿದ್ದಾರೆ. ಬಹುತೇಕ ಸಾಂಸಾರಿಕ ಜೀವನ ತುಂಬು ನೀಟಾಗಿ ಅದ್ ನಡೆಸ್ಕೊಂಡು ಹೋಗಿದ್ದಾರೆ. ಜೊತೆಗೆ ಸಿನಿಮಾ ಜಗತ್ತಿನಲ್ಲಂತೂ ಒಂದು ರೀತಿಯಲ್ಲಿ ಒಂದು ಚೂರು ಕೆಟ್ಟ ಹೆಸರಿಂದ ಬದುಕಿರ್ತಕ್ಕಂಥ ಹೆಂಗಸು, ಶಿಸ್ತುಬದ್ಧ ಲೇಡಿ. ಮತ್ತು ಎಲ್ಲರನ್ನೂ ಕೂಡ ಸೌಜನ್ಯ, ಸಜ್ಜನಿಕೆಯಿಂದ ಮಾತಾಡಿಸಿ ನನಗೂ 1-2 ಪಿಕ್ಚರ್ ಅವರು ಕೊನೆಯ ನಿಲ್ಸೋದಕ್ ಮುಂಚೆ ಮಾಡದಂತ ಪಿಕ್ಚರ್ಗಳಲ್ಲಿ ಪಾತ್ರ ಮಾಡಕ್ ಅವಕಾಶ ಸಿಕ್ಕಿತ್ತು. ಅದೇ ಒಂದು ದೊಡ್ಡ ಸಂತೋಷ. ಅವ್ರ ಜೊತೆ ನಾವು ಪಾತ್ರ ಮಾಡಕ್ ಸಾಧ್ಯ ಆಯ್ತಲ್ಲ. ಬಹುತೇಕ ನನಗೆ ದಕ್ಷಿಣ ಭಾರತ ಎಲ್ಲ ಪಾಪ್ಯುಲರ್ ನಟರ ಜೊತೆಲೂ ಅಭಿನಯಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದ್ದಂಗಿದೆ ನನಗೆ. ಅಲ್ವರಾ? ಅವ್ರ ಅದು ಬರೀ ನಾಯಕಿಯಾಗೇನೆ, ಬಹಳ ಫೇಮಸ್ ನಾಯಕಿಯಾಗೇನೆ. ನಮ್ಮ ಕರ್ನಾಟಕದವರು, ಕನ್ನಡದವರು ಮತ್ತು ಮಂಡ್ಯದವರು ಅಂತ ಹೇಳಿದ್ದೀನಿ. ಅದು ನಿಜ ಇರ್ಬೋದು. ಚನ್ನಪಟ್ಟಣದವರು, ಚನ್ನಪಟ್ಟಣ ರಾಮನಗರ ಜಿಲ್ಲೆ ಬರುತ್ತಾ. ಹಾಗಾಗಿ ಆಮೇಲೆ ಅವರ ಸೌಂದರ್ಯ ಮತ್ತು ಅಭಿನಯ ಮತ್ತು ಅವರ ಡ್ರೆಸ್ ಕೋಡ್ ಮತ್ತು ಅವ್ರು ನಡ್ಕೋತಿದ್ದ ರೀತಿ, ನಮ್ಮ ಕಲಾವಿದರ ಸಂಘದಲ್ಲಿ ಬಂದಾಗ ನಡ್ಕೋತಿದ್ದ ರೀತಿ ಎಲ್ಲ ಒಂದ್ ಕಡೆ ಏನೇನೋ ಕೆಲವು ಸುದ್ದಿಗಳಾಗ್ಬಿಡ್ತದಲ್ಲ ಹೀರೋಯಿನ್ಗಳು ಅಂದಾಗ, ಯಾವ್ದು ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಬದುಕಂತವ್ರು ಅಂತಂದ್ರೆ ದೊಡ್ಡ ಹೆಸರು, ದೊಡ್ಡ ಕಾಂಟ್ರಿಬ್ಯೂಷನ್ ಲೀಲಾವತಿ ಅವರು ಅವ್ರು ಲೆಕ್ಕ ಹಾಕೊಂಡ್ರೆ. ಅವ್ರ ಇತ್ತೀಚೆಗೆ ಅವರು ಕೂಡ ತೀರೋದು. ಅವರ ಬಹುತೇಕ ಪಿಕ್ಚರ್ಗಳು ಸಕ್ಸಸ್ ಆಗಿರ್ತಕ್ಕಂಥದ್ದೇ ಜಾಸ್ತಿ ಕಂಡಿರ್ತಕ್ಕಂಥದ್ದು ನಾವು. ಹಾಗಾಗಿ ಅವ್ರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬಯಸ್ತೀವಿ. ಮೇ ಬಿ 80 ದಾಟಿರ್ಬೋದು ಅಂತ ಕಾಣಿಸ್ತದೆ. 87 ವರ್ಷ ಸರ್. 87 ವರ್ಷ ಅಂತ ಅಂದ್ರೆ ಇದುವರೆಗೂ ಕೂಡ ಬಹುತೇಕ ಮಲಗಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಭೇಟಿ ಮಾಡಕ್ಕಾಗಿಲ್ಲ. ನಮ್ಮ ಶ್ರೀಮತಿಯವ್ರನ್ನು ಭಾರಿ ಪ್ರೀತಿಸೋರವರು. ಕರ್ಕೊಂಡೋಗಿ 3-4 ಸತಿ ಅವ್ರ ಮನೆಗೆ ಆಶೀರ್ವಾದ ಎಲ್ಲ ಪಡ್ಕೊಂಡು ಬಿಟ್ಟಿದ್ದೀನಿ ನಾನು. ಮನಸ್ಸಿಗೆ ನೋವಾಗತ್ತೆ ಇದು. ಬಟ್ ಆದ್ರೆ ವಯಸ್ಸಿನ ಲೆಕ್ಕದಲ್ಲಿ ನೋಡಿದಾಗ ಸುಖವಾಗಿ ಅವರು ಚಿರನಿದ್ದೆಗೆ ಹೋಗಿದ್ದು ಸಂತೋಷ ಅಂತೂ ಅನ್ಸುತ್ತೆ. ಯಾಕಂದ್ರೆ ಬೆಡ್ ರಿಡನ್ ತರ ಆಗೋದು ಇದೆಲ್ಲ ಇಲ್ಲದೆ ಇರೋದು ಒಳ್ಳೇದಲ್ವ. ಆ ದೃಷ್ಟಿಯಿಂದ ಕರ್ನಾಟಕದ ಒಂದು ದೊಡ್ಡ ರತ್ನವನ್ನ ನಾವು ಕಳ್ಕೊಂಡಿದ್ದು, ಅಭಿನಯ ರತ್ನವನ್ನ. ನಿಜ ಸರ್. 69 ವರ್ಷಗಳ ಕಾಲ ಅವರು ನಟನೆಯನ್ನ ಮಾಡಿರುವಂಥದ್ದು. 5 ಭಾಷೆಗಳಲ್ಲಿ ಸರ್ ಅವರು ಹಿರಿಯ ನಟರುಗಳ ಜೊತೆಗೆ ಆಕ್ಟ್ ಮಾಡಿರುವಂಥದ್ದು. ನಿಮ್ಮ ಜೊತೆಗೆ ತೆರೆಯನ್ನು ಹಂಚಿಕೊಂಡಂತಹ ಸಂದರ್ಭದಲ್ಲಿ ಅವರ ನಿಮ್ಮ ಒಡನಾಟದ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೋದಾ ಅಂತ ಹೇಳಿ ಸರ್? ಇಲ್ಲ, ನನಗೆ ಹೇಳ್ತೀನಿ, ನಟಿ ಅಂತ ಅನ್ನಿಸ್ಲೇ ಇಲ್ಲ. ಫಸ್ಟ್ ನೋಟದಲ್ಲೇ ಭೇಟಿ ಆದಾಗ ಪರಿಚಯ ಮಾಡಿ ಅವರಿಗೆ ಕಾಲಿಗೆ ಬೀಳೋ ಲೆವೆಲ್ಗೆಲ್ಲ ನಾವು ಹೋಗ್ತಿದ್ವಲ್ಲ, ಆಶೀರ್ವಾದ ಇರ್ಲಿ ಅಂತ. ಅವ್ರು ಅದನ್ನು ಮರೆತು ಬಿಟ್ಟು ತಪ್ಪಿಕೊಂಡು ಮಾತಾಡ್ಸಿ ಚೆನ್ನಾಗಿ ಆಕ್ಟ್ ಮಾಡ್ತೀರಪ್ಪ,
ನೀವು ಆಮೇಲೆ ಕುಟುಂಬನೂ ಭಾರಿ ಒಳ್ಳೆ ಸಂಸಾರ ಮಾಡ್ತಿದ್ದೀರಾ ವಿಷಯ ತಿಳ್ಕೊಂಡೆ ಅಂತ ಅವ್ರ ಮನೆಗೆ ಹೋಗಿದ್ದೆ ಮಲ್ಲೇಶ್ವರದಲ್ಲಿ ಎಷ್ಟೋ ಸತಿ. ನಾವ್ ಆಮೇಲೆ ಈ ಬಿಗುಮಾನ ಬಿಂಕ ಏನೂ ಇರ್ಲಿಲ್ಲ. ಕೆಲವ್ರು ನನ್ನ ಹೆಸರು ಹೇಳೋದ್ ಬೇಡ, ಕೆಲವರಲ್ಲಿ ಇರ್ತದಲ್ಲ, ಈ ಸೆಲೆಬ್ರಿಟಿ ಆದ್ಮೇಲೆ ದೂರ ಇರೋ ಮೇಂಟೈನ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡ್ಬೇಕು, ಅವೆಲ್ಲ ಫೋನ್ ಮಾಡಿ ಡೈರೆಕ್ಟ್ ಆಗಿ ಅವರೇ ತಗೊಳ್ಳೋರು. ಆಮೇಲೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ನಮ್ ಜೊತೆ ಮಾತಾಡ್ಕೊಂಡು ಏನಾದ್ರು ತಿಂಡಿ ಗಿಂಡಿ ತರ್ಸ್ಕೊಂಡು ನಮ್ಗೂ ಹಂಚಿ ಕೊಡೋದು ಇದೆಲ್ಲ ಮಾಡೋರು. ಎಲ್ಲೋ ಒಂದು ಸಿನಿಮಾ ಆದ ತಕ್ಷಣ 2ನೇ ಸಿನಿಮಾದೊತ್ತಿಗೆ ನಮ್ಮ ಮನೆಯವರು ಏನೋ ತರ ಆಗಿದ್ರು ಅವರು. ಆ ನಡವಳಿಕೆ ಇದು. ಆಮೇಲೆ ಎಲ್ಲೇ ಆಚೆ ಹೋಗ್ಬೇಕಾದ್ರೂ ಕೂಡ ಸುಮ್ಮನೆ ಆಸ್ ಇಟ್ ಈಸ್ ಹೋಗ್ತಿರ್ಲಿಲ್ಲ. ಈ ಒಂದು ಡೆಕೋರಮ್ ಮೇಂಟೈನ್ ಮಾಡುದು, ಡ್ರೆಸ್ ಡೆಕೋರಮ್ ಇರ್ಲಿ ಎಂತದ್ದನ್ನೇ ಇರ್ಲಿ, ಮನೇಲಿ ನಮ್ಮನ್ನ ನೋಡಕ್ ಬರ್ಬೇಕಾದ್ರೂ ಕೂಡ ನಟಿಯಾಗಿ ದೊಡ್ಡ ಹೆಸರು ಏನ್ ಮಾಡಿದ್ರು ಅದೇ ಗೌರವದಲ್ಲೇ ಬಂದು ಕೂತ್ಕೊಂಡು ಮಾತಾಡ್ಸೋದು. ಬಹುತೇಕ ಗೌರಮ್ಮ ಅಂತೀವಲ್ಲ ಲೇಡೀಸ್ ಅಲ್ಲಿ, ನಮ್ಮ ಕಲ್ಚರ್ ಬಟ್ಟೆ ಹಾಕೊಂಡು ಸೀರೆ ಹಾಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡು ಎಲ್ಲ ಮಾಡ್ತಾರಲ್ಲ, ಅಂತದ್ರಲ್ಲಿ ನೋಡುವಾಗ ಅವರಿಗೆ ದೇವತೆ ತರನೇ ಕಾಣಿಸ್ಬಿಡೋರು ತರದಲ್ಲಿ. ಈ ದೇವ್ರ ಪಾತ್ರಕ್ಕೆ ಮಾಡಿಸ್ತಂತ ಸೌಂದರ್ಯ ಅವ್ರದ್ದು. ನಿಜ 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 ಸರ್, ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.